ಮಾನಸ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂರ್ಯ ದೇವಸ್ಥಾನದಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾವು ಒಂದು ಚಟುವಟಿಕೆ ಮಾಡೋಣ. ಈಗ ನಾನು ಈ 2 ಬೀಕರ್ಗಳನ್ನು ತೆಗೆದುಕೊಂಡು ಈ 2 ಬೀಕರ್ನೊಳಗೆ ಸಮಾನವಾದ ನೀರನ್ನು ತುಂಬಲಾಗಿದೆ. ಈಗ ನಾನು ಈ ಒಂದು ಬೀಕರ್ನಲ್ಲಿ ಒಂದು ನಿಂಬೆಹಣ್ಣನ್ನು ಹಾಕುತ್ತಿದ್ದೇನೆ. ಈಗ ನಾವು ಗಮನಿಸಬಹುದು, ಈ ನಿಂಬೆಹಣ್ಣು ಮುಳುಗುತ್ತಿದೆ. ಈಗ ಇನ್ನೊಂದು ಬೀಕರ್ನೊಳಗೆ ಉಪ್ಪನ್ನು ಹಾಕುತ್ತಿದ್ದೇನೆ. ಈಗ ಈ ಉಪ್ಪನ್ನು ಮಿಶ್ರಣ ಮಾಡುತ್ತಿದ್ದೇನೆ. ಈಗ ಈ ಮಿಶ್ರಣ ಮಾಡಿದ ಉಪ್ಪು ನೀರಿನಲ್ಲಿ ಒಂದು ನಿಂಬೆಹಣ್ಣನ್ನು ಹಾಕುತ್ತಿದ್ದೇನೆ. ಈಗ ನಾವು ಗಮನಿಸಬಹುದು, ಈ ನಿಂಬೆಹಣ್ಣು ಉಪ್ಪು ನೀರಿನಲ್ಲಿ ತೇಲುತ್ತಿದೆ. ಒಂದು ನಿಂಬೆಹಣ್ಣನ್ನು ಸಾಮಾನ್ಯ ನೀರಿಗೆ ಹಾಕಿದರೆ ಅದು ಮುಳುಗುತ್ತದೆ. ಆದರೆ ಅದೇ ನಿಂಬೆಹಣ್ಣನ್ನು ಉಪ್ಪು ಹಾಕಿದ ನೀರಿನಲ್ಲಿ ಹಾಕಿದರೆ ಅದು ತೇಲುತ್ತದೆ. ಇದಕ್ಕೆ ಕಾರಣವೇನು? ನಿಂಬೆಹಣ್ಣು ಉಪ್ಪು ನೀರಿನಲ್ಲಿ ತೇಲಲು ಕಾರಣವೇನೆಂದರೆ, ಉಪ್ಪು ನೀರು ಸಾಮಾನ್ಯ ನೀರಿಗಿಂತ ಹೆಚ್ಚು ಸಾಂದ್ರವಾಗಿರುತ್ತದೆ. ಏಕೆಂದರೆ ಉಪ್ಪು ಸೇರಿಸಿದಾಗ ನೀರಿನಲ್ಲಿ ದ್ರವ್ಯರಾಶಿ ಹೆಚ್ಚಾಗಿ ನೀರು ಹೆಚ್ಚು ಭಾರವಾಗುತ್ತದೆ. ಇದರಿಂದಾಗಿ ನೀರಿನ ಮೇಲ್ಮುಖ ತಳ್ಳುವಿಕೆ ಹೆಚ್ಚಾಗುವ ಕಾರಣ ನಿಂಬೆಹಣ್ಣಿನ ಸಾಂದ್ರತೆ ಉಪ್ಪು ನೀರಿನ ಸಾಂದ್ರತೆಗಿಂತ ಕಡಿಮೆಯಾಗಿ ನಿಂಬೆಹಣ್ಣು ತೇಲುತ್ತದೆ.